ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. 2025ರಲ್ಲಿ ನಡೆಯಬೇಕಾಗಿದ್ದ ICC ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿ ಪಾಕಿಸ್ತಾನದಲ್ಲಿ ನಡೆಯುವುದು ಅನುಮಾನ ಎಂಬ ಮಾತು ಈಗ ಕೇಳಿಬಂದಿದೆ. ಇದಕ್ಕೆ ಮುಖ್ಯ ಕಾರಣ BCCI ಒತ್ತಡದಿಂದ ICC ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಲು ಚಿಂತನೆ ನಡೆಸಿದೆ. ವಿಶ್ವ ಕ್ರಿಕೆಟ್ನಲ್ಲಿ ICC ಪವರ್ಫುಲ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಇಲ್ಲಿ ICC ಬೇರೆ ಕಡೆ ಚಾಂಪಿಯನ್ಸ್ ಟ್ರೋಫಿಯನ್ನು ಶಿಫ್ಟ್ ಮಾಡಲು ಮುಂದಾಗಿದ್ದು ಯಾಕೆ? BCCI ಎಷ್ಟು ಪವರ್ಫುಲ್? ಶಿಫ್ಟ್ ಆದರೆ ಯಾವ ದೇಶದಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯ ನಡೆಯಬಹುದು? ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿ 4 ವರ್ಷಗಳಿಗೊಮ್ಮೆ ICC ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಆಗುತ್ತೆ. ಈ ಹಿಂದೆ 2017ರಲ್ಲಿ ಇಂಗ್ಲೆಂಡ್ನಲ್ಲಿ ಈ ಕ್ರಿಕೆಟ್ ಪಂದ್ಯಾಟ ನಡೆದಿತ್ತು. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಫೈನಲ್ ಪಂದ್ಯ ನಡೆದಿತ್ತು. ಮೊದಲು ಬ್ಯಾಟ್ ಮಾಡಿದಂತಹ ಪಾಕಿಸ್ತಾನ 4 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 338 ರನ್ ಹೊಡೆದಿತ್ತು. ಭಾರತ ಕೇವಲ 158 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಪಾಕಿಸ್ತಾನ 180 ರನ್ಗಳಿಂದ ಪಂದ್ಯವನ್ನು ಗೆದ್ದುಕೊಂಡಿತ್ತು. ಈ ಮೂಲಕ ಮೊದಲ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯವನ್ನು ಪಾಕಿಸ್ತಾನ ಗೆದ್ದುಕೊಂಡಿತ್ತು. ಭಾರತ ತಂಡ 2005-2006ರ ಅವಧಿಯಲ್ಲಿ ರಾಹುಲ್ ದ್ರಾವಿಡ್ ನೇತೃತ್ವದಲ್ಲಿ ಪಾಕಿಸ್ತಾನಕ್ಕೆ ತನ್ನ ಕೊನೆಯ ಪ್ರವಾಸವನ್ನು ಕೈಗೊಂಡಿತ್ತು. ಈ ವೇಳೆ ಎರಡೂ ತಂಡಗಳು 3 ಟೆಸ್ಟ್ ಹಾಗೂ 5 ಏಕದಿನ ಪಂದ್ಯಗಳನ್ನು ಆಡಿದವು. ಆದರೆ 2008ರಲ್ಲಿ ನಡೆದಂಥ ಮುಂಬೈ ದಾಳಿಯ ನಂತರ ಉಭಯ ತಂಡಗಳ ನಡುವೆ ಯಾವುದೇ ದ್ವಿಪಕ್ಷೀಯ ಸರಣಿ ನಡೆದಿಲ್ಲ. ICC ಟೂರ್ನಿ ಅಥವಾ ಏಷ್ಯಾ ಕಪ್ನಲ್ಲಿ ಮಾತ್ರ ಈ ಎರಡೂ ದೇಶಗಳು ಪರಸ್ಪರ ಮುಖಾಮುಖಿಯಾಗ್ತಾ ಇವೆ. ಮುಂಬೈ ದಾಳಿಯ ನಂತರ ರಾಜಕೀಯ ಮತ್ತು ಆಟಗಾರರ ಭದ್ರತಾ ಕಾರಣದಿಂದಾಗಿ ಟೀಮ್ ಇಂಡಿಯಾವನ್ನು ಪಾಕಿಸ್ತಾನಕ್ಕೆ ಕಳುಹಿಸಲು ಭಾರತ ಸರ್ಕಾರ ಇಲ್ಲಿಯವರೆಗೆ BCCIಗೆ ಅನುಮತಿ ನೀಡಿಲ್ಲ. ಹೀಗಾಗಿ 2025ರಲ್ಲಿಯೂ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗುವುದು ಅನುಮಾನ ಎನ್ನಲಾಗ್ತಾ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಕ್ರಿಕೆಟ್ ಅಭಿಮಾನಿಗಳು ಭಾರತ ತಂಡಕ್ಕಿದ್ದಾರೆ. ಭಾರತದ ಪಂದ್ಯ ಯಾವುದೇ ದೇಶದಲ್ಲಿ ನಡೆದರೂ ಮೈದಾನ ಬಹುತೇಕ ಭರ್ತಿಯಾಗಿರುತ್ತೆ. ಭಾರತದ TV ರೈಟ್ಸ್ ಮತ್ತು ಡಿಜಿಟಲ್ ರೈಟ್ಸ್ ಮೊತ್ತ ಕೋಟಿಗಟ್ಟಲೆ ರೂಪಾಯಿನಲ್ಲಿ ಮಾರಾಟವಾಗ್ತಾ ಇದೆ. ಜೂನ್ 2022ರಿಂದ 2027ರವರೆಗಿನ TV ಮತ್ತು ಡಿಜಿಟಲ್ ರೈಟ್ಸನ್ನು ಡಿಸ್ನಿ ಹಾಟ್ಸ್ಟಾರ್ ಪಡೆದುಕೊಂಡಿದೆ. ಒಟ್ಟು $3 ಬಿಲಿಯನ್ ಬಿಡ್ ಮಾಡಿ ಭಾರತದ ಪ್ರಸಾರದ ಹಕ್ಕನ್ನು ಪಡೆದುಕೊಂಡಿದೆ. ಒಂದು ವೇಳೆ ಭಾರತ ಟೂರ್ನಿಯಲ್ಲಿ ಭಾಗವಹಿಸದೇ ಇದ್ದರೆ ICCಯ ಆದಾಯದಲ್ಲಿ ಬಹಳಷ್ಟು ಕೊರತೆಯಾಗುತ್ತೆ. ಹಲವು ದೇಶಗಳ TV ರೈಟ್ಸ್ ಮಾರಾಟ ಮಾಡೋದು ಒಂದೇ, ಭಾರತದ TV ರೈಟ್ಸ್ ಮಾರಾಟ ಮಾಡೋದು ಒಂದೇ. ಈ ಕಾರಣಕ್ಕಾಗಿ ಭಾರತದ ವಿಚಾರದಲ್ಲಿ ICC ಹೆಚ್ಚು ಗಮನ ನೀಡ್ತಾ ಇದೆ. 20 ವರ್ಷಗಳ ಹಿಂದೆ ಕ್ರಿಕೆಟ್ನಲ್ಲಿ ಕ್ರಿಕೆಟ್ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಬಹಳಷ್ಟು ಪವರ್ಫುಲ್ ಬಾಡಿಯಾಗಿ ಹೊರಹೊಮ್ಮಿತ್ತು. ಆದರೆ 2000ನೇ ಇಸ್ವಿಯಿಂದ BCCI ಈಗ ಫುಲ್ ಪವರ್ಫುಲ್ ಬಾಡಿಯಾಗಿ ಹೊರಹೊಮ್ಮಿದೆ. ಅದರಲ್ಲೂ IPL ಆಯೋಜನೆ ಮಾಡಿದ ನಂತರ BCCI ಶಕ್ತಿ ಏನು ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಇದಕ್ಕೆ ನಾವು ಹಲವು ಉದಾಹರಣೆಗಳನ್ನು ನೀಡ್ಬೋದು. 2009ರ ಲೋಕಸಭಾ ಚುನಾವಣೆಯಲ್ಲಿ IPLಗೆ ಭದ್ರತೆ ನೀಡಲು ಸಾಧ್ಯವಿಲ್ಲ ಕೇಂದ್ರದಲ್ಲಿದ್ದ UPA ಸರ್ಕಾರ ಹೇಳಿತ್ತು. ಈ ವೇಳೆ ಸಂಪೂರ್ಣ IPL ಟೂರ್ನಿಯನ್ನೇ ದಕ್ಷಿಣ ಆಫ್ರಿಕಾಕ್ಕೆ ಸ್ಥಳಾಂತರ ಮಾಡಲಾಯಿತು. ಈ ಒಂದು ಉದಾಹರಣೆ ಗೊತ್ತಾಗುತ್ತೆ BCCI ಹಣ ಎಷ್ಟಿದೆ, ಎಷ್ಟು ಪವರ್ಫುಲ್ ಎನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು 2007 ಮತ್ತು 2008ರಲ್ಲಿ ಭಾರತ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಂಡಿತ್ತು. 2ನೇ ಟೆಸ್ಟ್ ಪಂದ್ಯದಲ್ಲಿ ಅಂಪೈರ್ ಆಗಿದ್ದ ಸ್ಟೀವ್ ಬಕ್ನರ್ ಅವರು 2 ಬಾರಿ ಸೈಮನ್ಸ್ ಔಟ್ ಆಗಿದ್ರು, ಔಟ್ ನೀಡಿರಲಿಲ್ಲ. ನಂತರ ದ್ರಾವಿಡ್ ಔಟ್ ಆಗದೇ ಇದ್ದರೂ ಸಹ ಔಟ್ ನೀಡಿದರು. ಈ ಪಂದ್ಯವನ್ನು ಆಸ್ಟ್ರೇಲಿಯಾ ಗೆದ್ದಿತ್ತು. ಈ ಪಂದ್ಯದ ನಂತರ BCCI ಬಕ್ನರ್ ಅಂಪೈರಿಂಗ್ ವಿರುದ್ಧ ಪ್ರಬಲವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. 3ನೇ ಟೆಸ್ಟ್ ಪಂದ್ಯಕ್ಕೆ ಬಕ್ನರ್ ಬದಲು ಬಿಲ್ಲಿ ಬೌಡನ್ ಅವರನ್ನು ಅಂಪೈರ್ ಆಗಿ ನೇಮಕ ಮಾಡಲಾಗಿತ್ತು. ಆಸ್ಟ್ರೇಲಿಯಾದ ಸೈಮನ್ಸ್ ವಿರುದ್ಧ ಜನಾಂಗೀಯ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಹರ್ಭಜನ್ ಸಿಂಗ್ ಅವರನ್ನು 3 ಟೆಸ್ಟ್ ಪಂದ್ಯಗಳಿಂದ ಅಮಾನತು ಮಾಡಲಾಗಿತ್ತು. ಇದಕ್ಕೆ BCCI ಬಲವಾಗಿ ವಿರೋಧ ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲದೆ ನಿಷೇಧ ಹಿಂಪಡೆಯದೇ ಇದ್ದಲ್ಲಿ ಭಾರತ 3 ಪಂದ್ಯಗಳನ್ನು ಆಡುವುದಿಲ್ಲ ಎಂದು ಹೇಳಿತ್ತು. ವಿವಾದ ಜೋರಾಗುತ್ತಿದ್ದಂತೆ ICC ಮಧ್ಯಪ್ರವೇಶ ಮಾಡಿ BCCIಯನ್ನು ಮನವೊಲಿಸಿತ್ತು. 2001ರಲ್ಲಿ ದಕ್ಷಿಣ ಆಫ್ರಿಕಾ ಪ್ರವಾಸವನ್ನು ಭಾರತ ಕೈಗೊಂಡಿತ್ತು. ಈ ವೇಳೆ ಸಚಿನ್ ಮೇಲೆ ಬಾಲ್ ಟ್ಯಾಂಪರಿಂಗ್ ರೆಫ್ರಿ ಮೈಕ್ ಡೆನ್ನಿಸ್ ಆರೋಪ ಮಾಡಿದರು. ಅಷ್ಟೇ ಅಲ್ಲದೆ ಒಂದು ಪಂದ್ಯಕ್ಕೆ ನಿಷೇಧ ಸಹ ಹೇರಿದರು. BCCI ಬಲವಾಗಿ ಇದನ್ನು ವಿರೋಧಿಸಿತು. ಈ ಪಂದ್ಯದ ಬಳಿಕ ಡೆನ್ನಿಸ್ ಮುಂದೆ ಕೇವಲ 2 ಟೆಸ್ಟ್ ಪಂದ್ಯಕ್ಕೆ ಮಾತ್ರ ರೆಫ್ರಿಯಾಗಿ ನೇಮಕವಾಗಿದ್ದರು. 2014ರಲ್ಲಿ ವೆಸ್ಟ್ ಇಂಡೀಸ್ ಆಟಗಾರರು ಮತ್ತು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು.
ಆಟಗಾರರು 2014ರ ಭಾರತದ ವಿರುದ್ಧ ಸರಣಿಯಿಂದ ಹಿಂದೆ ಸರಿಯುವುದಾಗಿ ನಿರ್ಧರಿಸಿದರು. ಈ ವೇಳೆ ಸುಸೂತ್ರವಾಗಿ ಸರಣಿ ನಡೆಯಲು ವಿಂಡೀಸ್ ಆಟಗಾರರಿಗೆ ಹಣ ನೀಡುವುದಾಗಿ BCCI ಹೇಳಿತು. ಈ ವರ್ಷ ನಡೆದ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯನ್ನು ಪಾಕಿಸ್ತಾನ ಮತ್ತು ಶ್ರೀಲಂಕಾ ಆಯೋಜಿಸಿತ್ತು. ಭಾರತದ ಪಂದ್ಯಗಳು ಶ್ರೀಲಂಕಾದಲ್ಲಿ ಮಾತ್ರ ನಡೆದಿತ್ತು. ಈ ಟೂರ್ನಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ತೆರಳಲಿಲ್ಲ. ಈ ಕಾರಣಕ್ಕಾಗಿ ಈ ವರ್ಷ ಭಾರತದಲ್ಲಿ ನಡೆಯುವ ವಿಶ್ವಕಪ್ ಕ್ರಿಕೆಟಿಗೆ ಪಾಕ್ ತೆರಳಬಾರದು ಎಂದು ಅಲ್ಲಿನ ಮಾಜಿ ಆಟಗಾರರು ಮತ್ತು ಹಿರಿಯ ನಾಯಕರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಪಾಕ್ ಬೋರ್ಡು ಕ್ರಿಕೆಟ್ ತಂಡವನ್ನು ಕಳುಹಿಸಿಕೊಟ್ಟಿತ್ತು. 2025ರಲ್ಲೂ ಭಾರತ ಸರ್ಕಾರ BCCIಗೆ ಪಾಕಿಗೆ ಟೀಮ್ ಇಂಡಿಯಾವನ್ನು ಕಳುಹಿಸಲು ಅನುಮತಿ ನೀಡುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಹೀಗಾಗಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆದರೂ ಭಾರತದ ಪಂದ್ಯಗಳು ದುಬೈನಲ್ಲಿ ನಡೆಯುವಂಥ ಸಾಧ್ಯತೆ ಇದೆ, ಅಥವಾ ಸಂಪೂರ್ಣ ಟೂರ್ನಿಯೇ UAEಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. BCCI ನಿರ್ಧಾರದಿಂದ ICC ಗೊಂದಲದಲ್ಲಿದ್ದು ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಎಲ್ಲಿ ಕ್ರಿಕೆಟನ್ನು ಆಯೋಜನೆ ಮಾಡಬಹುದು ಎಂಬುದರ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ಪ್ರಕಟವಾಗುವಂಥ ಸಾಧ್ಯತೆ ಇದೆ. ICC ಮಾನ್ಯತೆ ಹಲವು ದೇಶಗಳಿಗೆ ಸಿಕ್ಕಿದ್ರೂ ವಿಶ್ವದಲ್ಲಿ BCCI ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ $55 ದಶಲಕ್ಷ ನಿವ್ವಳ ಮೌಲ್ಯವನ್ನು ಹೊಂದಿದೆ. ಕ್ರಿಕೆಟ್ ಆಸ್ಟ್ರೇಲಿಯಾ $79 ಮಿಲಿಯನ್, ಅಂದರೆ ಹತ್ರ 660 ಕೋಟಿ ನಿವ್ವಳ ಮೌಲ್ಯವನ್ನು ಹೊಂದಿದ್ರೆ BCCI ಬರೋಬ್ಬರಿ $2.25 ಶತಕೋಟಿ, ಅಂದರೆ ಹತ್ತಿರ 18,700 ಕೋಟಿ ರೂಪಾಯಿ ನಿವ್ವಳ ಮೌಲ್ಯವನ್ನು ಹೊಂದಿದೆ. BCCI ಸಂಪತ್ತು ಕ್ರಿಕೆಟ್ ಆಸ್ಟ್ರೇಲಿಯಾಕ್ಕಿಂತ 28 ಪಟ್ಟು ಹೆಚ್ಚಿದೆ. ಪಾಕ್ನಲ್ಲಿ ಉಗ್ರರ ಚಟುವಟಿಕೆ ಹೆಚ್ಚಾಗಿರುವ ಕಾರಣ ಈ ಹಿಂದೆ ಹಲವು ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ತೆರಳುತ್ತಾ ಇರಲಿಲ್ಲ. ಹಣ ಇದ್ದರೆ ಪ್ರಭಾವಿಗಳು, ಹಣ ಇದ್ದವರೇ ಬಾಸ್ ಎಂಬಂತೆ ಭಾರತದ ವಿರುದ್ಧ ಪಾಕ್ ಏನೇ ಹೇಳಿದರೂ ಅಂತಿಮವಾಗಿ ICC ಭಾರತದ ಪರ ನಿಲುವನ್ನು ಕೈಗೊಳ್ಳುತ್ತೆ. ಈ ಹಿಂದೆಯೂ ಭಾರತದ ಪರವಾಗಿಯೇ ನಿಲುವನ್ನು ಕೈಗೊಂಡಿತ್ತು. ಮುಂದೆಯೂ ಸಹ ICC ಭಾರತದ ಪರವಾಗಿ ನಿಲುವನ್ನು ಕೈಗೊಳ್ಳಬಹುದು ಎಂಬ ವಿಶ್ವಾಸ BCCIಗೆ ಇದೆ. ಧನ್ಯವಾದಗಳು.